ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು ಕುಪ್ಪಿಚೂರು ಎಂಬ ನಾಟಕವನ್ನು ನೋಡೋಣ. 10th ಸ್ಟ್ಯಾಂಡರ್ಡ್ನ ಮೊದಲ ಘಟಕವಾದ ಸುರಕ್ಷಾ ಸುಪಥದಲ್ಲಿ ಬರುವ 3ನೇ ಪಾಠ ಸಾಮಾಜಿಕ ನಾಟಕ. ಅದು ಕುಪ್ಪಿಚೂರು ಎಂಬ ನಾಟಕದ ಡೀಟೇಲ್ ಆಗಿರುವಂಥ ಎಕ್ಸ್ಪ್ಲನೇಷನ್ ನೋಡೋಣ. ಇದು ಬರೆದವರು ಡಾಕ್ಟರ್ ವೆಂಕಟರಾಜ ಪುಣಿಚತ್ತಾಯ ಅವರು. ಓಕೆ, ಯಾರು ಬರೆದದ್ದು ಅಂತಲೂ ಕಲಿಬೇಕು. ಸೊ ಇದರಲ್ಲಿ ಫಸ್ಟ್ ಯಾವೆಲ್ಲ ಪಾತ್ರವರ್ಗ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ಸ್ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ದಾರೆ. ಸುರೇಶ, ಶೇಖರ, ವಿಶ್ವ, ಮೂರ್ತಿ, ಚಂದ್ರು, ಪೊಲೀಸ್, ಡಾಕ್ಟರ್, ನರ್ಸ್, ಗೋಪಾಲರಾಯರ್, ಹಾಗೆ ಅದೇ ರೀತಿ ಭವಾನಿ ಅಮ್ಮ ಅಂತ ಹೇಳುವ ಇಷ್ಟು ಕ್ಯಾರೆಕ್ಟರ್ಸ್ ಉಂಟು. ಸೊ ಇದು ನಾಟಕ ಅಂತ ಹೇಳಿದರೆ ಫಸ್ಟ್ ಮೊದಲು ಅದರ ಸಿಚುವೇಶನ್ ನಮಗೆ ಗೊತ್ತಾಗಬೇಕಲ್ವಾ. ಸೊ ಸಂದರ್ಭ ಅಂದರೆ ಸಿಚುವೇಶನ್. ಓಕೆ, ಸಿಚುವೇಶನ್ ಏನು ಅಂತ, ಕಾಲೇಜ್ ಹುಡುಗರು ಬೀದಿ ಬದಿಯಲ್ಲಿ ಕುಳಿತಿರುವ ಹುಡುಗರ ಬಳಿ ತಮ್ಮ ಬೂಟ್ ಪಾಲಿಶ್ ಮಾಡಿಸಿಕೊಳ್ಳುತ್ತಾರೆ. ಕಾಲೇಜಲ್ಲಿ ಕಲಿಯುವ ಸ್ವಲ್ಪ ಹುಡುಗರು ರೋಡ್ ಸೈಡಲ್ಲಿ ಬದಿಯಿಂದ ಹೇಳುವಾಗ ರೋಡ್ ಸೈಡೆಲ್ಲ ಈ ಬೂಟ್ ಪಾಲಿಶ್ ಮಾಡಲಿಕ್ಕೆ ಸ್ವಲ್ಪ ಹುಡುಗರು ಕುಳಿತಿರ್ತಾರಲ್ಲ, ಸೊ ಅವರ ಹತ್ರ ಅವರ ಬೂಟ್ ಪಾಲಿಶ್ ಮಾಡಿಸ್ತಾರೆ. ಆದರೆ ಏನು ಮಾಡೋದಿಲ್ಲ, ಹಣವನ್ನು ಕೊಡೋದಿಲ್ಲ. ಹಾಗೆ ಅಲ್ಲಿ ಸ್ವಲ್ಪ ಗಲಾಟೆ ಆಗ್ತದೆ, ಜಗಳ ಆಗ್ತದೆ. ಓಕೆ, ಹಾಗೆ ಜಗಳ ಆಡುವಾಗ ಈ ಕಾಲೇಜಿನ ಹುಡುಗರು ಏನು ಮಾಡ್ತಾರೆ, ಅಲ್ಲಿ ಬೂಟ್ ಪಾಲಿಶ್ ಮಾಡುವ ಒಬ್ಬ ಹುಡುಗನ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ. ಸೊ ಅದನ್ನೆಲ್ಲ ತಿಳಿದು ಪೊಲೀಸರು ಬಂದು ಕಾಲೇಜ್ ಲೀಡರ್ನ ಹೆಸರು ಅಶೋಕ ಅಂತ ಹೇಳಿ ಅವನನ್ನು ಅರೆಸ್ಟ್ ಮಾಡಿಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕೊಂಡೋಗ್ತಾರೆ. ಸೊ ಇದನ್ನು ಪ್ರತಿಭಟಿಸಲು ಅಂತ ಹೇಳಿದರೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಕಾಲೇಜ್ ಹುಡುಗರು ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ, ಯೋಜನೆ ಹಾಕುತ್ತಾರೆ ಅಂತ ಹೇಳೋದು, ಪ್ಲ್ಯಾನ್ ಮಾಡ್ತಾರೆ. ಸೊ ಇದರಲ್ಲಿ ಫಸ್ಟ್ ಸೀನ್ ಅಂತ ಹೇಳೋದು ಹಾಸ್ಟೆಲ್ನ ಒಂದು ಕತ್ತಲೆಯ ಕೋಣೆ. ಅಲ್ಲಿ ಒಂದು ಬೆಳಕುಂಟು, ಒಂದು ಲಾಂದ್ರ ಅಂದರೆ ಒಂದು ಸಣ್ಣ ದೀಪ ಉಂಟು. ಅಲ್ಲಿ ಸುರೇಶ ಏನು ಮಾಡ್ತಿದ್ದಾನೆ, ಸಿಗರೇಟ್ ಸೇರ್ತಾ ಇದ್ದಾನೆ, ಏನೋ ಯೋಚಿಸ್ತಾ ಇದ್ದಾನೆ. ಓಕೆ, ಏನೋ ಯೋಚಿಸ್ತಿದ್ದಾನೆ. ಆಗ ಅಲ್ಲಿ ವಿಶ್ವ ಅಂತ ಹೇಳೋ ಒಬ್ಬ ಹುಡುಗ ಬರ್ತಾನೆ. ಅಲ್ಲಿ ನಂತರ ಈ ಸೀನ್ 1ನಲ್ಲಿರೋದು ವಿಶ್ವ ಮತ್ತು ಸುರೇಶರ ನಡೆಯುವ ಸಂಭಾಷಣೆ. ಆಗ ವಿಶ್ವ ಹೇಳ್ತಾನೆ, ಏನು ಯೋಚಿಸ್ತಾ ಇದ್ದೀರಾ ಸುರೇಶ ಅಂತ ಕೇಳ್ತಾನೆ. ಆಗ ಸುರೇಶ್ ಹೇಳ್ತಾನೆ, ಇವತ್ತು ನನಗೆ 100 ರೂಪಾಯಿ ಮನಿ ಆರ್ಡ್ರ್ ಬರಬೇಕಿತ್ತು ಹೇಳ್ತಾನೆ. ಆಗ ವಿಶ್ವ ಹೇಳ್ತಾನೆ, ಆಗ ನೀನು ಊರಿಗೆ ಹೋಗಿದ್ದೀಯಲ್ಲ, ಆಗ ಹಣ ತರಲಿಲ್ವಾ ಅಂತ ಕೇಳ್ತಾನೆ. ಆಗಿಲ್ಲ, ಆಗ ಹಣ ಇರಲಿಲ್ಲ, 3 ದಿವಸ ಒಳಗೆ ಎಲ್ಲಿಂದಾದರೂ ಹಣ ಮಾಡಿ ಕೊಡ್ತೇನೆ ಅಂತ ಹೇಳಿ ಅಮ್ಮ ಹೇಳಿರ್ತಾರೆ. ಸೊ ಅದನ್ನು ಸುರೇಶ್ ಹೇಳ್ತಾನೆ. ಸೊ ವಿಶ್ವ, ಹಾಗಾದರೆ ಅಪ್ಪ ಇಲ್ವಾ ಮನೆಯಲ್ಲಿ ಅಂತ ಹೇಳ್ತಾನೆ. ಸುರೇಶ್ ಹೇಳ್ತಾನೆ, ಇದ್ದಾರೆ, ಅವರಿಗೇನೋ ಸುಖವಿಲ್ಲ, ಆದರೆ ಅವರಿಗೆ ಏನು ಹುಷಾರಿಲ್ಲ ಅಂತ ಹೇಳಿ, ಸುಖವಿಲ್ಲ ಅಂದರೆ ಹುಷಾರಿಲ್ಲ ಅಂತ. ಸೊ ವಿಶ್ವ ಎಂತ ಆಗ್ತದೆ ಅಂತ ಹೇಳ್ತಾರೆ, ಏನಾಗೋದು ಅಂತ. ಸುರೇಶ್ ಹೇಳ್ತಾನೆ, ಅವರಿಗೊಂದು ಹೊಟ್ಟೆ ನೋವು ಶುರುವಾಗಿ ತಿಂಗಳು 6 ಆಯಿತು, ಅವರು ಹೆಚ್ಚಾಗಿ ಮಲಕ್ಕೊಂಡೇ ಇರುವುದು. ಅಂದರೆ ಅವರಿಗೊಂದು ಏನಾಗ್ತದೆ ಅಂತ ಹೇಳಿದ್ರೆ, ಅಪ್ಪನಿಗೆ ಹೊಟ್ಟೆ ನೋವು ಇರೋದು, 6 ತಿಂಗಳಾಗಿ ಹೊಟ್ಟೆ ನೋವು ಅನುಭವಿಸ್ತಾ ಇದ್ದಾರೆ ಅಂತ. ಸೊ ಆಗ ವಿಶ್ವ, ಹಾಗೆ ಮನೆ ಕಾರ್ಬಾರ್ ಎಲ್ಲ ಅಮ್ಮನೇ ನೋಡೋದು ಅಂತ ಕಾಣ್ತದೆ ಅಲ್ವಾ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಮನೆ ಖರ್ಚು ವೆಚ್ಚ ಇದೆಲ್ಲ ನೋಡೋದು, ಕೆಲಸ ಮಾಡೋದೆಲ್ಲ ಅಮ್ಮನೇ ಇರಬೇಕು ಅಂತ ಹೇಳಿ ವಿಶ್ವ ಹೇಳ್ತಾನೆ. ಆಗ ಸುರೇಶ್ ಹೇಳ್ತಾನೆ, ಹೌದು ಅಮ್ಮ ಅಷ್ಟು ಮೇಲೆ ಹೇಳಿದ್ದಾರೆ, ಸೋಮವಾರ ಹೇಗಾದರೂ ಮನಿ ಆರ್ಡ್ರ್ ಮಾಡ್ತೇನೆ ಅಂತ. ಇವತ್ತು ಬುಧವಾರ ಅಲ್ಲೋ, ಇವತ್ತು ಖಂಡಿತ ನನಗೆ ಮನಿ ಆರ್ಡರ್ ಸಿಗಬೇಕಿತ್ತು ಅಂತ. ಓಕೆ, ವಿಶ್ವ ಹೇಳ್ತಾರೆ, ಪರವಾಗಿಲ್ಲ, ಇವತ್ತೆಲ್ಲ ಇದ್ದರೆ ನಾಳೆ ಸಿಕ್ಕಿತ್ತು, ನಾಳೆ ಸಿಗ್ಬೋದು ಅಂತ ಹೇಳ್ತಾನೆ. ಸುರೇಶ್ ಹೇಳ್ತಾನೆ, ನಾಳೆ ಸಿಕ್ಕಿದರೆ ಸಾಲದು ವಿಷಯ, ಇವತ್ತಿನ ಹಾಸ್ಟೆಲ್ ಬಿಲ್ಲು ಮುಗಿಸ್ತೇನೆ ಅಂತ ವಾರ್ಡನಿಗೆ ಮಾತು ಕೊಟ್ಟಿದ್ದೇನೆ. ಹಾಗಾದರೆ ಹಾಸ್ಟೆಲ್ನ ಬಿಲ್ಲು ಕೊಡಲಿಕ್ಕಿತ್ತು. ಸೊ ಅದನ್ನು ಇವತ್ತು ಕೊಟ್ಟು ಮುಗಿಸ್ತೇನೆ ಅಂತ ಹೇಳಿ ಇವನು ವಾರ್ಡನ್ಗೆ ಹೇಳಿದ್ದ. ದುಡ್ಡು ಕೊಡದೆ ರಾತ್ರಿ ಊಟಕ್ಕೆ ಹೋಗೋದು ಹೇಗಂತ ನಾನು ಆ ಕಡೆ ಹೋಗಲೇ ಇಲ್ಲ. ಸುಮ್ಮನೆ ಅಂಗಡಿಗೆ ಹೋಗಿ 3 ನೇಂದ್ರ ಬಾಳೆಹಣ್ಣು ತಿಂದು ಒಂದು ಗ್ಲಾಸ್ ನೀರು ಕುಡಿದು ಹೊಟ್ಟೆ ತುಂಬಿಸಿಕೊಂಡು ಬಂದೆ. ಅಂದರೆ ಹಾಸ್ಟೆಲ್ನ ಫೀಸ್ ಕೊಡಲಿಲ್ಲ ಅಲ್ವಾ, ಚಾರ್ಜ್ ಕೊಡದ ಕಾರಣ ಊಟಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾನೆ. ಆಗ ವಿಶ್ವ ಹೇಳ್ತಾನೆ, ಈಗ ಆಲ್ರೆಡಿ ಗಲಾಟೆ ಆಗಿದೆ, ಆಗ ನಾಳೆ ನಾವು ಸ್ಟ್ರೈಕ್ ಮಾಡ್ತೇವೆ, ಆಗ ನಮಗೆ ಕಾಲೇಜ್ಗೆ ಮಿನಿಮಮ್ 1 ವಾರಕ್ಕೆ ರಜೆ ಸಿಗ್ಬೋದು, ಆ ಟೈಮಲ್ಲಿ ನಿಮಗೆ ಹೋಗಿ ಹಣ ತೆಗೆದುಕೊಂಡು ಬರ್ಬೋದು ಅಂತ ಹೇಳಿ ಸಮಾಧಾನ ಮಾಡ್ತಾನೆ, ಕನ್ವಿನ್ಸ್ ಮಾಡ್ತಾನೆ. ಅಷ್ಟೊತ್ತಿಗೆ ಬಾಕಿ ಇದ್ದ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಮೂರ್ತಿ ಹಾಗೆಲ್ಲ ಇಲ್ಲಿ ಮೇಯ್ನಾಗಿ ಕೊಟ್ಟಿರೋ ಹೆಸರು ಮೂರ್ತಿ. ಸೊ ಆಗ ಎಲ್ಲ ಬಂದರು ಅಂತ ಹೇಳಿ ವಿಶ್ವ ಹೇಳ್ತಾನೆ. ಮೂರ್ತಿ ಬಾಗಿಲು ಹಾಕಲಿಕ್ಕೆ ಹೇಳ್ತಾನೆ ಅಂತ, ಒಂದು ಸಣ್ಣ ಪ್ಲ್ಯಾನ್ ಮಾಡಲಿಕ್ಕೆ. ಮೂರ್ತಿ, ಚಂದ್ರು ಇವರೆಲ್ಲ ಬಂದು ಅಂತ ಪ್ಲ್ಯಾನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾಳೆ ಹೋಗಿ ಏನು ಮಾಡಬೇಕು, ಮೊದಲನೇ ಪ್ರೋಗ್ರಾಮು ಸರ್ಕಾರಿ ಬಸ್ಸನ್ನು ತಡೆದು ನಿಲ್ಲಿಸುವುದು. ಗೌರ್ಮೆಂಟ್ ಬಸ್ಸನ್ನೆಲ್ಲ ಎಂತ ಮಾಡಬೇಕು, ಹೋಗಲಿಕ್ಕೆ ಬಿಡಬಾರ್ದು, ತಡೆದು ನಿಲ್ಲಿಸಬೇಕು ಅಂತ.
ಆಗ ಶೇಖರ ಹೇಳ್ತಾನೆ, ಆದೀತು ಎಲ್ಲರೂ ಹೋಗಿ ಡಾಮರ್ ರೋಡಿನಲ್ಲಿ ಮಲಗುವ. ಅಂದರೆ ಅವರು ಪ್ರೊಟೆಸ್ಟ್ ಮಾಡುವ ಒಂದು ರೀತಿ, ಅವರ ಲೀಡರನ್ನು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿದ್ದಾರಲ್ಲ, ಸೊ ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೋಸ್ಕರ ಡಾಮರ್ ರೋಡಲ್ಲಿ ಮಲಗುವ ಅಂತ ಹೇಳೋದು. ಆಗ ಮೂರ್ತಿ ಹೇಳ್ತಾನೆ, ಅದು ಪ್ರಯೋಜನವಿಲ್ಲ, ನಾನು ಹೇಳ್ತೇನೆ, ನಾವೆಲ್ಲರೂ ಸೇರಿ ಬಸ್ಸನ್ನು ಲೂಟಿ ಮಾಡಬೇಕು ಅಂತ ಯಾರು ಹೇಳ್ತಾನೆ, ವಿಶ್ವ ಹೇಳ್ತಾನೆ. ಆಗ ಮೂರ್ತಿ ಅದಾದೀತು, ಅದಕ್ಕೆ ಒಪ್ತಾನೆ, ಎಲ್ಲರೂ ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಂಡು ಬನ್ನಿ ಅಂತ. ಅದಕ್ಕೆ ಸಿದ್ಧತೆ ಮೀನ್ಸ್ ಪ್ರಿಪ್ರೇಷನ್ಸ್ ಏನೆಲ್ಲ ಬೇಕು ಅದು ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಅದಕ್ಕೆ ಒಪ್ತಾರೆ. ಓಕೆ, ಅದು ಸೀನ್ 1. ಫಸ್ಟ್ ಯಾರ ವಿಶ್ವ ಮತ್ತು ಸುರೇಶ್ ನಡುವೆ ಇರುವ ಕಾನ್ವರ್ಸೇಷನ್. ನಂತರ ಅವರು ಮರು ದಿವಸಕ್ಕೆ ಪ್ಲ್ಯಾನ್ ಮಾಡೋದು ಏನು ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ದೃಶ್ಯ 2, ಸೀನ್ 2ಗೆ ಬರುವಾಗ ಅವರು ಮರು ದಿವಸ ಹೋಗಿ ಪ್ರೊಟೆಸ್ಟ್ ಮಾಡೋದು, ಆ ಸೀನ್ ಆಗಿದೆ ದೃಶ್ಯ 2. ಆಗ ಇಂಥ ವಿದ್ಯಾರ್ಥಿ ಸಂಘಟನೆಗೆ ಜಯವಾಗಲಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ, ಸ್ಲೋಗನ್ ಎಲ್ಲ ಹೇಳ್ತಾ. ಸಾಧಾರಣ ಈ ಸ್ಟ್ರೈಕಲ್ಲಿರುವಾಗ ಹಾಗೆ ಅಲ್ಲ, ನಾವು ಸ್ಲೋಗನ್ಸ್ ಎಲ್ಲ ಹೇಳಿಕೊಂಡು ರೋಡಲ್ಲಿ ಹೋಗೋದು. ಅದೇ ರೀತಿ ಇಲ್ಲೇನಾಯಿತು ಅಂದರೆ ಕಾಲೇಜಿನ ಹುಡುಗರು ಕಲ್ಲು ಹೊಡಿತಾರೆ ಬಸ್ಸಿಗೆ, ಅಂದರೆ ಸೋಡಾ ಬಾಟ್ಲಿ ಎಲ್ಲ ಹೊಡಿತಾರೆ ಬಸ್ಸಿನೊಳಗೆ. ಸೊ ಅಲ್ಲಿ ಮಗುವಿನ ಚೀರಾಟ, ಮಕ್ಕಳ ನೋವಿನಿಂದ ಇರುವ ಚೀರಾಟ, ಬೊಬ್ಬೆ ಇದೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ವಿಶ್ವ ಹೇಳ್ತಾನೆ ಎಲ್ಲರೂ ನಿಲ್ಲಿಸಿ ಒಮ್ಮೆಗೆ, ಅಂದರೆ ಈ ಸ್ಲೋಗನ್ಸ್ ಹೇಳೋದು ಇದೆಲ್ಲ ಕಲ್ಲು ಬಿಸಾಡೋದೆಲ್ಲ ನಿಲ್ಲಿಸಿ. ಆಗ ಮೂರ್ತಿ ಹೇಳ್ತಾನೆ ಏನಾಯಿತು ಅಂತ, ಯಾಕೆ ನಿಲ್ಲಿಸಬೇಕು ಅಂತ. ಆಗ ವಿಶ್ವ ಹೇಳ್ತಾನೆ ಒಂದು ಅನರ್ಥ ಆಯಿತು, ಏನೋ ಒಂದು ಎಂಥ ಪ್ರಾಬ್ಲಮ್ ಉಂಟು ಅಂತ ಹೇಳ್ತಾನೆ. ಏನಂದರೆ ಯಾರೋ ಬಸ್ಸಿನ ಒಳಗೆ ಕಲ್ಲು ಹೊಡೆದಿದ್ದಾರೆ ಅಂತ. ಆ ಕಲ್ಲು ಹೊಡೆದ ಕಾರಣ ಇದು 4-5 ಜನ ಸೀರಿಯಸ್ ಆಗಿದ್ದಾರೆ, ಒಬ್ಬರಿಗೆ ಬೋಧವೇ ಇಲ್ಲ ಅಂತ ಹೇಳ್ತಾನೆ ವಿಶ್ವ. ಆದರೆ ಯಾರು ಸೋಡಾ ಬಾಟ್ಲಿ ಒಳಗೆ ಹೊಡೆದದ್ದು ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ಆಗ ಅವರು ತಿರುಗಿ ಏನೋ ಆಗದಾಗೆ ಪುನಃ ಕ್ಲಾಸಿಗೆ ಹೋಗುವ ಅಂತ ಹೇಳಿ ತಿರುಗಿ ಹೋಗ್ತಾರೆ. ಆಗ ಪೊಲೀಸ್ ಎಲ್ಲರೂ ಓಡ್ತಾರೆ. ಅಷ್ಟರಲ್ಲಿ ಎದುರುಗಡೆಯಿಂದ ಪೊಲೀಸ್ ಬಂದು ಒಬ್ಬಿಬ್ಬರನ್ನು ಹಿಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಸೀನ್ 3 ಇದು ಆಸ್ಪತ್ರೆಯಲ್ಲಿ ನಡೆಯುವ ಸೀನ್. ಇಲ್ಲಿ ಡಾಕ್ಟರ್ ಭವಾನಿ, ಅದೇ ರೀತಿ ಗೋಪಾಲ್ ಅಂತ ಹೇಳುವ ಕ್ಯಾರೆಕ್ಟರ್ಸ್ ಉಂಟು, ಗೋಪಾಲ ಮತ್ತು ನರ್ಸ್. ಇಲ್ಲಿ ಭವಾನಿ ಮತ್ತು ಗೋಪಾಲ್ ಅಂತ ಹೇಳೋದು ಸುರೇಶನ ತಂದೆ ಮತ್ತು ತಾಯಿ. ಓಕೆ, ಡಾಕ್ಟರ್ ಹೆಸರೇನು ಅಂತ ಕೇಳ್ತಾರೆ, ಭವಾನಿ ಅಮ್ಮ ಬರ್ತಾರೆ. ಹೆಸರೇನು ಅಂತ ಹೇಳ್ತಾರೆ, ಭವಾನಿ ಅಮ್ಮ ಅಂತ ಹೇಳ್ತಾರೆ. ಸಿಸ್ಟರ್ ಇವರ ಯಜಮಾನರು ಇರುವ ಬೆಡ್ ಯಾವುದು ಅಂತ ಕೇಳ್ತಾರೆ. ಆಗ ಅಲ್ಲೇ ತೋರಿಸ್ತಾರೆ ನರ್ಸ್. ಆಗ ಭವಾನಿ ಅಮ್ಮ ಕೇಳ್ತಾರೆ, ಎಂಥದ್ದಾಯಿತು, ಏನಾಯಿತು ನಿಮಗೆ, ತಲೆಯೆಲ್ಲ ಹೊಡೆದಿದೆಯಲ್ಲ ಅಂತ ಕೇಳ್ತಾರೆ. ಆಗ ಗೋಪಾಲ ಯಾರು ಅಂತ ಕೇಳ್ತಾನೆ. ಆಗ ನರ್ಸ್ ಹೇಳ್ತಾರೆ, ನಿಮ್ಮ ಹೆಂಡತಿ ಭವಾನಿ ಅಮ್ಮ ಬಂದಿದ್ದಾರೆ, ನೀವಲ್ವೋ ಹೇಳಿದ್ದು ಅವರನ್ನು ಕಾಣಬೇಕು ಅಂತ. ತಲೆ ಆಡಿಸ್ತಾ ಅಂತ ಹೇಳ್ತಾನೆ. ಭವಾನಿ ಅಮ್ಮ, ನಿಮ್ಮಲ್ಲಿ ನಾನು ಹೇಳಿಲ್ವ ಸೌಖ್ಯವಿಲ್ಲದ ನೀವು ಯಾಕೆ ಪೇಟೆಗೆ ಹೊರಟದ್ದು ನೋಡುವ, ನಿಮಗೆ ಮೊದಲೇ ಹುಷಾರಿಲ್ಲ, ಯಾಕೆ ಪೇಟೆಗೆ ಸಿಟಿಗೆ ಹೊರಟದ್ದು ಯಾಕೆ ಅಂತ ಕೇಳ್ತಾನೆ ಭವಾನಿ ಅಮ್ಮ. ಗೋಪಾಲ ನರಳುವನು, ಏನೋ ಕೈ ಸನ್ನೆ ಮಾಡೋನು. ಡಾಕ್ಟರ್ ಬಂದು ಪರೀಕ್ಷಿಸೋರು. ಅಂದರೆ ಗೋಪಾಲನಿಗೆ ಏನೋ ಭಯಂಕರ ನೋವಾಗ್ತಾ ಉಂಟು, ನೋವಿನಂತ ನರಳ್ತಾ ಇದ್ದಾನೆ. ಸೊ ಏನೋ ಕೈಯಲ್ಲಿ ಏನೋ ಸಿಗ್ನಲ್ ಕೊಟ್ಟಾಗ ಡಾಕ್ಟ್ರ್ ಬಂದು ಟೆಸ್ಟ್ ಮಾಡ್ತಾರೆ. ಆಗ ಭವಾನಿಯಮ್ಮ ಹೇಳ್ತಾರೆ, ಹೇಗಿದ್ದಾರೆ ಈಗ ಅಂತ ಕೇಳ್ತಾರೆ ಗೋಪಾಲನನ್ನು, ಹೇಗಿದೆ ಈಗ ಅಂತ. ಡಾಕ್ಟ್ರ್ ಹೇಳ್ತಾರೆ, ಹೊಟ್ಟೆ ಎಕ್ಸ್ರೇ ತೆಗ್ದಾಗಬೇಕು, ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾರೆ ಅಂತ. ಆಗ ಭವಾನಿ ಹೇಳ್ತಾರೆ, ತುಂಬ ಸಮಯ ಆಯಿತು ಹೊಟ್ಟೆ ನೋವು ಇರೋದು ಅಂತ. ಆಗ ಡಾಕ್ಟ್ರ್, ಹೊಟ್ಟೆ ನೋವಿಗೆ ಜೋರಾಗಲಿಕ್ಕೆ ಕಾರಣ ಇಲ್ಲ ಅಂತ. ಅಂದರೆ ಈಗ ಇದು ಪ್ರಾಬ್ಲಮ್ ಅವತ್ತಿನ ಹೊಟ್ಟೆ ನೋವು ಇದ್ದದಲ್ಲ ಅಂತ ಕೇಳ್ತಾರೆ. ಈಗ ಜೋರದ್ದು ಹೊಟ್ಟೆ ನೋವಿನ ಕಾರಣದಿಂದ ಅಲ್ಲ ಅಂತ. ಆಗ ಭವಾನಿ ಮತ್ತೆ ಏನು ಅಂತ ಕೇಳ್ತಾರೆ. ಆಗ ಡಾಕ್ಟರೇ ಎಕ್ಸ್ರೇ ಬಂದಾಗಬೇಕು ಅಂತ, ಒಂದು ವೇಳೆ ಆಪ್ರೇಷನ್ ಬೇಕಾಗ್ಬೋದು ಅಂತ ಹೇಳ್ತಾರೆ. ಬೇಕಾದೆಲ್ಲ ಸೌಕರ್ಯ ಎಲ್ಲ ಫೆಸಿಲಿಟೀಸ್ ಎಲ್ಲ ಮಾಡಿ ನಾನೇ ಆಪ್ರೇಷನ್ ಮಾಡೋದು ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಾರೆ. ನಂತರ ಸಿಸ್ಟರಿಗೆ ಮುಸುಂಬಿ ರಸಕ್ಕೆ ಸ್ವಲ್ಪ ಗ್ಲೂಕೋಸ್ ಹಾಕಿ ಕೊಡಲಿಕ್ಕೆ ಹೇಳ್ತಾರೆ ಡಾಕ್ಟ್ರು. ಅದು ಸೀನ್ 3. ಸೀನ್ 4ಅಲ್ಲಿ ಈ ಸುರೇಶ ಬಾಕಿದ್ದ ಕಾಲೇಜ್ ಹುಡುಗರ ಕೈಯಿಂದ ತಪ್ಪಿಸಿ ಹೋಗೋದು. ಅಂದರೆ ಸುರೇಶನ ಉಳಿದ ಹುಡುಗರು ತಡೆದು ನಿಲ್ಲಿಸುತ್ತಿರುವವರು ಅವರ ಕೈಯಿಂದ ತಪ್ಪಿಸಿ ಓಡಲು ಯತ್ನಿಸ್ತಿರ್ತಾರೆ. ಅಂದರೆ ಈ ಬಸ್ಸಿನೊಳಗೆ ಈ ಕುಪ್ಪಿಯೆಲ್ಲ ಬಿಸಾಡಿದ್ದು ಈ ಸುರೇಶ. ಸೊ ಶೇಖರ ಹೇಳ್ತಾನೆ, ಎಲ್ಲಿಗೆ ಓಡೋದು, ಹಾಗೆಲ್ಲ ತಪ್ಪಿಸಿ ಓಡಲಿಕ್ಕೆ ನಾವು ಬಿಡಲಿಕ್ಕಿಲ್ಲ ಅಂತ. ಆದರೆ ಅವನು ಹೇಗಾದರೂ ಮಾಡಿ ತಪ್ಪಿಸಿ
ಹೋಗ್ತಾನೆ. ಬಾಕಿ ಮಕ್ಕಳು ಬಿಡೋದಕ್ಕೆ ಕಾರಣ ಎಂತ, ಇವನನ್ನು ಅರೆಸ್ಟ್ ಮಾಡಿಕೊಂಡು ಹೋದರೆ, ಇವನು ಎಲ್ಲಾದರೂ ಇವನನ್ನು ಸುರೇಶನನ್ನು ಪೊಲೀಸ್ ಅರೆಸ್ಟ್ ಮಾಡಿದರೆ ಅವನು ಬಾಕಿ ಇದ್ದ ಕಾಲೇಜಿನ ಯಾರೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಆ ಕಾಲೇಜಿನ ಹುಡುಗರೆಲ್ಲ ಹೆಸರು ಹೇಳಲಿಕ್ಕೆ ಸಾಧ್ಯ ಉಂಟು. ಇವನು ಹೇಳಲಿಲ್ಲ ಅಂದರೂ ಪೊಲೀಸರು ಲಾಠಿಯಲ್ಲೆಲ್ಲ ಪೆಟ್ಟು ಕೊಟ್ಟು ಇವನ ಬಾಯಿಂದ ಬಾಕಿದ್ದ ಮಕ್ಕಳ ಹೆಸರನ್ನು ಹೇಳಿಸಿರು. ಅದಕ್ಕೆ ಬೇಕಾಗಿ ಬಾಕಿದ್ದ ಮಕ್ಕಳು ಸುರೇಶನನ್ನು ಅಲ್ಲಿಂದ ಹೋಗಲಿಕ್ಕೆ ಬಿಡೋದಿಲ್ಲ. ಆದರೆ ಸುರೇಶ್ ಏನು ಮಾಡ್ತಾನೆ, ಅವರ ಕೈಯಿಂದ ತಪ್ಪಿಸಿ ಹೋಗ್ತಾನೆ. ಅದು ಸೀನ್ 4. ಓಕೆ, ದೃಶ್ಯ 4. ದೃಶ್ಯ 5 ಅಂತ ಹೇಳೋದು, ಈ ಸುರೇಶ ತಪ್ಪಿಸಿಕೊಂಡು ಎಲ್ಲಿ ಬರ್ತಾನೆ, ಹಾಸ್ಪಿಟಲ್ಗೆ ಬರ್ತಾನೆ. ಆಸ್ಪತ್ರೆ ಆಪರೇಷನ್ ಥಿಯೇಟರ್ ಎಂಬ ಬೋರ್ಡ್ ಕಾಣಿಸ್ತದೆ. ಸುರೇಶ, ಅಮ್ಮ ಇದೇನಮ್ಮ ನೀವು ಇಲ್ಲಿ, ಏನಾಗುತ್ತದಮ್ಮ ಅಂತ ಹೇಳ್ತಾನೆ. ಏನಾಯಿತು ಅಂತೆಲ್ಲ ಹೇಳ್ತಾನೆ. ಆಗ ಭವಾನಿ ಅಮ್ಮ ಹೇಳ್ತಾನೆ, ನಿನಗೆ ಸಂಗತಿ ಗೊತ್ತಿಲ್ವಾ, ನನ್ನ ಕಾಗದ ಸಿಕ್ಕಿಲ್ಲ ಅಂದರೆ ಲೆಟ್ರ್ ಸಿಕ್ಕಲಿಲ್ವಾ ಅಂತ. ನನ್ನ ಕಾಗದ ಹೇಳಿದಿಲ್ಲದೆ ಲೆಟ್ರ್, ಓಕೆ, ಲೆಟ್ರ್ ಸಿಕ್ಕಲಿಲ್ವಾ ಅಂತ ಹೇಳ್ತಾರೆ. ಸುರೇಶ್ ಇಲ್ಲ ಅಂತ ಹೇಳ್ತಾನೆ. ಭವಾನಿ ಅಮ್ಮ, ನಿನ್ನಪ್ಪನಿಗೆ ಸೀರಿಯಸ್ ಅಲ್ವೋ ಸುರೇಶ್, ಎಂಥದ್ದಾಯ್ತಮ್ಮ ಅಂತ ಹೇಳ್ತಾನೆ. ಅಂದರೆ ಅಪ್ಪನಿಗೆ ಈಗ ತುಂಬ ಸೀರಿಯಸ್ ಆಗಿ ಉಂಟು ಅಂತ. ಭವಾನಿ ಅಮ್ಮ ಹೇಳ್ತಾನೆ, ಅವರೇ ನಿನಗೆ ಹಣ ಕೊಡಲಿಕ್ಕೆ ಅಂತ ಹೇಳಿ ಬುಧವಾರ ಬೆಳಗ್ಗೆ ಮನೆಯಿಂದ ಹೊರಟಿದ್ರು. ದಾರಿಯಲ್ಲಿ ಯಾರೋ ಬಸ್ಸಿಗೆ ಕಲ್ಲು ಹೊಡೆದು ಅವರಿಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳ್ತಾರೆ. ಆಗ ಸುರೇಶ್ ಹೇಳ್ತಾನೆ, ಅಮ್ಮ ಅಪ್ಪ ಎಲ್ಲಿದ್ದಾರೆ ಈಗ ಅಂತ ಅಳ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಓಕೆ, ಈಸ್ ಕ್ರೈಯಿಂಗ್. ಸೊ ಭವಾನಿ ಅಮ್ಮ ಆಪರೇಷನ್ ಥಿಯೇಟ್ರಿಗೆ ಕೈ ತೋರಿಸಿ ಹೇಳ್ತಾರೆ, ಇಲ್ಲಿ ಇದ್ದಾರೆ, ಹೊಟ್ಟೆಗೆ ಪೆಟ್ಟಾಗಿ ಒಳಗೇನೋ ಸೇರಿಕೊಂಡಿದೆ ಅಂತ ಹೇಳಿ ಹೇಳ್ತಾರೆ. ಹೊಟ್ಟೆ ಒಳಗೇನೋ ಸೇರಿಕೊಂಡಿದೆ ಅಂತ. ಆಗ ಡಾಕ್ಟರು ಆಪ್ರೇಷನ್ ಏನಾಯಿತು ಅಂತ, ಆಪ್ರೇಷನ್ ಆಯ್ತಮ್ಮ, ಇವರು ಯಾರು ಅಂತ ಕೇಳ್ತಾರೆ. ಅದು ಸುರೇಶನ ನೋಡಿ ಇವರು ಯಾರು ಅಂತ ಹೇಳ್ತಾರೆ. ಆಗ ಭವಾನಿ ಹೇಳ್ತಾರೆ, ಮಗ ಸುರೇಶ ಅಂತ ಕಾಲೇಜಿನಲ್ಲಿ ಓದ್ತಿದ್ದಾನೆ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾರೆ. ಆಗ ಡಾಕ್ಟರ್ ನೋಡಿ ಇದು ಹೊಟ್ಟೆ ಒಳಗಿದ್ದದ್ದು ಅಂತ ಹೇಳಿ ಒಂದು ಕುಪ್ಪಿಚೂರನ್ನು ತೋರಿಸ್ತಾರೆ. ಆಗ ಸುರೇಶ, ಭವಾನಿ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಸುರೇಶ ತಂದೆ ಬಳಿಗೆ ಹೋಗ್ತಾನೆ, ಕ್ಷಮಿಸಬೇಕು ಅಂತೆಲ್ಲ ಹೇಳ್ತಾನೆ. ಅಂದರೆ ಅವನ ಈ ಬಸ್ಸಿಗೆ ಅಂತ ಸೋಡಾ ಬಾಟ್ಲಿಯಲ್ಲಿ ಬಿಸಾಡಿದ್ದು ಈ ಸುರೇಶ, ಕಲ್ಲು ಮತ್ತು ಸೋಡಾ ಬಾಟ್ಲಿಯಲ್ಲಿ ಬಿಸಾಡಿದ್ದು ಸುರೇಶ. ಸೊ ಆ ಸೋಡಾ ಬಾಟ್ಲಿ ಹೋಗಿ ತಾಕಿದ್ದು ಯಾರಿಗೆ, ಅವನ ತಂದೆಗೆ. ಸೊ ನಿಮ್ಮ ಈ ಸ್ಥಿತಿಗೆ ಕಾರಣ ನಾನು ಅಂತ ಹೇಳಿ ಜೋರಾಗಿ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ರೀತಿ ಕ್ಷಮಿಸಿದೆ ಅಂತೆಲ್ಲ ಅಪಲಜೈಸ್ ಮಾಡ್ತಾನೆ. ಆಗ ಡಾಕ್ಟರ್ ಸ್ವಲ್ಪ ಈಚೆಗೆ ನಿಲ್ಲಿ, ಇವರಿಗೆ ಇನ್ನೂ ಸರಿಯಾಗಿ ಸ್ಮೃತಿಯಾಗಿ, ಅಂದರೆ ಅವರಿಗೆ ಸ್ಟ್ರೆಸ್ ಕೊಡಬೇಡಿ, ನೀವು ಸ್ವಲ್ಪ ಸೈಡ್ಗೆ ನಿಲ್ಲಿ ಅಂತೆಲ್ಲ ಹೇಳ್ತಾರೆ ಡಾಕ್ಟ್ರು. ಡಾಕ್ಟ್ರ್ ನೋಡಿ ಈ ಬೆಡ್ಗಳು, ಡಾಕ್ಟ್ರ್ ನಂತರ ತೋರಿಸ್ತಾರೆ ಸುರೇಶನಿಗೆ, ನೋಡಿ ಈ ಬೆಡ್ಗಳಲ್ಲಿ ಮಲಗಿದ ರೋಗಿಗಳಲ್ಲಿ ಕುಪ್ಪಿಚೂರಿಗೆ ಆಹುತಿಯಾದವರು, ಅಂದರೆ ನೀವು ಹೊಡೆದ ಕುಪ್ಪಿಚೂರಿನ ಪ್ರಭಾವ ಇಷ್ಟು ಮಂದಿಗೆ ಬಂದಿದೆ ಅಂತ ಹೇಳ್ತಾನೆ. ಆಗ ಸುರೇಶ, ಡಾಕ್ಟ್ರೇ ಇದನ್ನೆಲ್ಲ ಒಮ್ಮೆ ಇವರನ್ನೆಲ್ಲ ಒಮ್ಮೆ ಬದುಕಿಸಿಕೊಡಿ ಡಾಕ್ಟ್ರೇ ಅಂತೇಳಿ ಡಾಕ್ಟ್ರ್ ಹತ್ರ ಕೇಳ್ತಾನೆ. ಆಗ ನರ್ಸು, ಸರ್, ಭವಾನಿ ಅಮ್ಮ ಸುರೇಶ್ ಸರ್ ಅಂತ ಹೇಳಿ ಡಾಕ್ಟ್ರನ್ನು ಕರೀಲಿಕ್ಕೆ ಬರ್ತಾರೆ. ಆಗ ಮೂವರು ಹೋಗ್ತಾರೆ, ಡಾಕ್ಟರು, ಭವಾನಿ ಅಮ್ಮ, ಅದೇ ರೀತಿ ಸುರೇಶ್. ಎಲ್ಲರೂ ರೋಗಿಯನ್ನೇ ನೋಡ್ತಾ ನಿಂತಿರೋರು, ಅಂದರೆ ಈ ಗೋಪಾಲನನ್ನು ನೋಡ್ತಾ ನಿಂತಿರ್ತಾರೆ. ಭವಾನಿ, ಎಂಥದ್ದಾಯಿತು ಡಾಕ್ಟ್ರೆ ಅಂತ ಕೇಳ್ತಾನೆ. ಭವಾನಿ, ಓಕೆ, ಅಂದರೆ ಸುರೇಶನ ತಾಯಿ ಕೇಳ್ತಾರೆ ಎಂತಾಯಿತು ಅಂತ. ಆಗ ಡಾಕ್ಟ್ರ್ ಹೇಳ್ತಾರೆ, ಗಡಿಯಾರದ ಮುಳ್ಳು ನಿಂತಿತ್ತು. ಈ ಗಡಿಯಾರದ ಮುಳ್ಳು ನಿಂತಿತ್ತು ಅಂತ ಹೇಳುವ ಫ್ರೇಸ್ ಈ ಪಾಠದಲ್ಲಿ ಇಂಪಾರ್ಟೆಂಟ್. ಯಾಕೆಂದರೆ ಎಕ್ಸಾಮ್ನಲ್ಲೆಲ್ಲ ಕೇಳ್ತಾರೆ, ಗಡಿಯಾರದ ಮುಳ್ಳು ನಿಂತಿತ್ತು ಅಂತ ಹೇಳಿ ಇದರ ಅರ್ಥವೇನು ಹಾಗೆ ಕೇಳ್ತಾರೆ, ಇದರ ಸೂಚಿ ಅರ್ಥವೇನು ಹಾಗೆಲ್ಲ. ಸೊ ಗಡಿಯಾರದ ಮುಳ್ಳು ನಿಂತಿತ್ತು ಅಂತ ಹೇಳಿದರೆ ಮರಣ ಹೊಂದು. ಓಕೆ, ಭವಾನಿ ಅಯ್ಯೋ ಅಯ್ಯೋ ಅಪ್ಪ ಅಂತ ಹೇಳಿ ಅವರೆಲ್ಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸುರೇಶ ಅವರೆಲ್ಲ. ಸೊ ಇದರಲ್ಲಿ ಈ ಪಾಠ ಇರೋದು ಮೇಯ್ನಾಗಿ ಯಾವುದರ, ಸಮಾಜ ಸುರಕ್ಷೆ, ಸೋಷಿಯಲ್ ಸೇಫ್ಟಿ ಕುರಿತು. ಅಂದರೆ ಈ ಸಾರ್ವಜನಿಕವಾಗಿ ಉಪಯೋಗಿಸುವ ಅಂತ ಬಸ್ ಆಗಲಿ, ಟ್ರೈನ್ ಮತ್ತು ಸ್ಕೂಲ್ನ ಫರ್ನಿಚರ್ಸ್ ಆಗಲಿ, ಇದೆಲ್ಲ ಸಾರ್ವಜನಿಕ ಸ್ವತ್ತು ಅಂತ ಹೇಳೋದು. ಓಕೆ, ಆ ಸ್ವತ್ತನ್ನು ನಾಶಪಡಿಸುವ ಹಕ್ಕು ಯಾರಿಗೂ ಇಲ್ಲ. ಇಲ್ಲಿ ಈಗ ಸುರೇಶ ಮತ್ತು ಅವನ ಕಾಲೇಜಿನ ಹುಡುಗರೆಲ್ಲ ಸೇರಿ ಬಸ್ಸಿನ ಮೇಲೆ ದಾಳಿ ಮಾಡ್ತಾರೆ. ಬಸ್ಸು ಅಂತ ಹೇಳೋದೊಂದು ಸಾರ್ವಜನಿಕ ಸ್ವತ್ತು, ಅದು ಇರೋದು ಸಾರ್ವಜನಿಕರಿಗೋಸ್ಕರ. ಸೊ ಆ ಸಾರ್ವಜನಿಕ ಸ್ವತ್ತು ಸಂರಕ್ಷಣೆ ಕುರಿತಿರುವ ಪಾಠ ಇದು. ಅದೇ ರೀತಿ ತಂಬಾಕು, ಹೀಗೆ ಇದರಲ್ಲಿ ಪಾಠದ ಮೊದಲು ಸುರೇಶ ಸಿಗರೇಟ್ ಸೇರ್ತಾ ಇರ್ತಾನೆ.
ಸೊ ತಂಬಾಕು, ಸಿಗರೇಟ್ ಇದರೆಲ್ಲ ಪ್ರಭಾವವನ್ನು ಇಲ್ಲಿ ಹೇಳ್ತಾ ಇರೋದು. ಮಾದಕ ದ್ರವ್ಯ ಇದರೆಲ್ಲ ಉಪಯೋಗದ ದುಷ್ಪರಿಣಾಮಗಳನ್ನು ಹೇಳ್ತಾ ಇರೋದು. ಸೊ ಇಲ್ಲಿ ಕವಿ ಪರಿಚಯ ಲೇಖಕರ ಪರಿಚಯಕ್ಕೆ ಬರುವಾಗ ವೆಂಪು ಅಂತ ಹೇಳಿ ಪ್ರಸಿದ್ಧರಾದ ಡಾಕ್ಟರ್ ಪುಂಡೂರು ವೆಂಕಟರಾಜ ಪುಣಿಂಚತ್ತಾಯರು ಬರೆದದ್ದು ಇದು ಈ ಪಾಠ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡುವಾಗ ಈ ಹೆಸರು ಇಂಪಾರ್ಟೆಂಟ್. ಪುಂಡೂರು ವೆಂಕಟರಾಜ ಪುಣಿಂಚತ್ತಾಯರು ಆ ಹೆಸರು ಇಂಪಾರ್ಟೆಂಟ್. ಅದೇ ರೀತಿ ಈ ಕುಪ್ಪಿಚೂರು ಅಂತ ಹೇಳೋದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ನಾಟಕ. ಓಕೆ, ಇದೊಂದು ಸಾಮಾಜಿಕ ನಾಟಕ, ಅಂದರೆ ಸೊಸೈಟಿಗೆ ಒಂದು ಮೆಸೇಜ್ ಇರುವಂತಹ ನಾಟಕ ಅಂತ ಕಲಿತ್ರೆ ಸಾಕು. ನಂತರ ಇದು ಯಾವ ಕೃತಿಯಿಂದ, ಯಾವ ಪುಸ್ತಕದಿಂದ ತೆಗೆದದ್ದು ಅಂತ ಕೇಳಿದರೆ ಭದ್ರಗಜ ಮತ್ತಿತರ ನಾಟಕಗಳು ಈ ಕೃತಿಯಿಂದ ಆರಿಸಿದ್ದು ಈ ಕುಪ್ಪಿಚೂರು ಅಂತ ಹೇಳುವ ನಾಟಕ. ಸೊ ಇದಿಷ್ಟು ಇದರ ಸಮ್ಮರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಕೇಳ್ಬೋದು ಈ ಪಾಠದ ಕುರಿತು. ಓಕೆ, ಥ್ಯಾಂಕ್ ಯು.